ವರ್ಷದಿಂದ ಒಂದು ನಿಂಬರನ್ನು ಕೊಟ್ಟಿದ್ದಾರೆ. ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಏನೇ ಅಂತ ಒಂದು ನಿಂಬರ ಕೊಟ್ಟಿಲ್ಲ, ಯಾವುದೇ ಕ್ರಮ ತಗೊಂಡಿಲ್ಲ. 3 ವರ್ಷ ನಿರ್ವಹಣೆ ಮಾಡಿದ್ರು ಹೇಳಿದ್ರು. ಏನೋ ಕಳಪೆ ಮಾಡಿದ್ರು ಬ್ಲಾಕ್ ಲಿಸ್ಟಿಗೆ ಹಂಗೆ ಇಟ್ಕೊಳ್ಳೋದಲ್ಲ. ಕಳಿಸ್ತೀನಿ ಮಾಡಿ ಆಮೇಲೆ ಕನ್ಸ್ಟ್ರಕ್ಷನ್ ಮಾಡಿ ಪ್ರಪೋಸಲ್ ಅಲ್ಲೇ ಮಾಡಬೇಕು. ಆಯ್ತು, ವಿರೋಧ ಇದೆ ಮಾಡಬೇಕು. ಆಯ್ತಲ್ಲಪ್ಪ. ಎಲ್ಲ ಆಲ್ರೆಡಿ ಹಳೆ ಕೊಟ್ಟಿದೆಯಲ್ಲಮ್ಮ. ಈಗ ನಿಮ್ಮ ಹೆಸರು ಅಡ್ರೆಸ್ಸು ಕರೆಕ್ಟಾಗಿ ಬಂದಿಲ್ಲ. ಯಜಮಾನ್ರೆ ಹೆಸರು ಅಡ್ರೆಸ್ಸು ಬರೀರಿ. ನಾವು ಯಾರಿಗೆ ಫೋನ್ ನಂಬರ್ ಬರೀರಿ. ಫೋನ್ ನಂಬರ್ ಬರೀರಿ. ಆಯ್ತಪ್ಪ. ಆಯ್ತು ಯಜಮಾನ್ರೆ, ಈಗ ಹೊಸದಾಗಿ ಅರ್ಜಿ ಹಾಕಿ ಕೊಡಲಿಲ್ಲ ಅಂದರೆ ನಮಗೆ ಉದ್ದೇಶಪೂರ್ವಕವಾಗಿ ಅನಾವಶ್ಯಕವಾಗಿ ವಿಳಂಬ ಧೋರಣೆ ಮಾಡಿಕೊಂಡು ನೀವು ಅರ್ಜಿಯನ್ನು ಕೊಟ್ಟರು ವಿಲೆ ಮಾಡ್ದಲೆ ಅದಕ್ಕೆ ರಿಪ್ಲೈ ಕೊಡ್ದಲೆ ಅವ್ರ ಹತ್ರನೇ ಇತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಫಾರಂ ನಂಬರ್ 1 and 2 ಅಂತೇಳಿದೆ. ನೇರವಾಗಿ ಲೋಕಾಯುಕ್ತರಿಗೆ ವಿಚಾರಣೆಗೆ ಹೋಗ್ತದೆ. ಅದನ್ನು ಕೊಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದನ್ನು ಹೇಳಿದ್ದು. ಇಲ್ಲಿ ನಮ್ಮ ಹಂತದಲ್ಲಿ ಏನು ಅರ್ಜಿ ವಿಚಾರಣೆಗಳಿರ್ತದೆ ಅದನ್ನು ನಾವು ವಿಚಾರಣೆ ಮಾಡ್ತೀವಿ. ಹಾಗಾಗಿ ಫಾರಂ ನಂಬರ್ 1 and 2 ಅಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ವಿಳಂಬ ನೀತಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಇದ್ದರೆ ಅವ್ರ ಮೇಲೆ ಆ್ಯಕ್ಷನ್ ಮಾಡೋದಕ್ಕೆ ಇರುವಂಥದ್ದು. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಈಗ ಕೆಲವು ಅಧಿಕಾರಿಗಳಲ್ಲಿ ಮನೋಭಾವ ಇರ್ತದೆ, ಬಿಡೋ ನಮ್ಮನ್ನು ಯಾರು ಕೇಳ್ತಾರೆ, ನಮ್ಮ ಇಮಿಡಿಯೇಟ್ ಆಫೀಸರ್ ನಾವು ಮಾತಾಡಿದ್ರೆ ಮುಗ್ದೋಯ್ತು ಅನ್ನೋ ಮನೋಭಾವ ಇರ್ತದೆ. ಆ ಥರದ್ದು ಮನೋಭಾವ ಇದ್ದಂಥ ಅಧಿಕಾರಿಗಳೇ ನಮ್ಮಲ್ಲಿ ಔಷಧಿ ಇದೆ, ಮದ್ದಿದೆ, ಕಾರ್ಯಕ್ರಮಕ್ಕೆ ಅದಕ್ಕೆ ನಾವು ಇರೋದು. ಆ ರೀತಿ ಏನು ನೆಗ್ಲಿಜೆನ್ಸಿ ಇರ್ತದೆ ಅವ್ರ ವಿರುದ್ಧ ನೇರವಾಗಿ ನಮ್ಮ ಲೋಕಾಯುಕ್ತ ಕಚೇರಿಗೆ ಬಂದು ಫಾರಂ ನಂಬರ್ 1 and 2 ಅಲ್ಲಿ ಅಫಿಡೇವಿಟ್ ಹಾಕಿ ನಿಮ್ಗೆ ಏನು ಅಪ್ಲಿಕೇಶನ್ ಕೊಟ್ಟಿದ್ರಿ, ಯಾವಾಗ ಅವ್ರು ರಿಸೀವ್ ಹಾಕಿದ್ರು, ಎಷ್ಟು ದಿವಸದೊಳಗೆ ಅದು ವಿಲೆ ಆಗಬೇಕಾಗಿತ್ತು, ಆ ನಿಗದಿತ ಸಮಯದಲ್ಲಿ ವಿಲೆ ಆಗಲಿಲ್ಲ ಅಂದರೆ ಅದನ್ನು ಕ್ರಮ ತಗೊಳ್ಳೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ.